ನಿನ್ನ ಬ್ರಿಲಿಯಂಟ್ ಅಂತ ಹೇಳ್ಬಿಟ್ಟು ರನ್ನರ್ ಅಪ್ ಮಾಡಿದ್ದು, ಓಕೆನಾ? ನಿನಗೆ ವಿನ್ನರ್ ಆಗ್ಬೇಕಿತ್ತ, ರನ್ನರ್ ಅಪ್ ಆಗಿದ್ದೆ ಖುಷಿ ಇದೆಯಾ? ಮ್ಯಾಮ್ ಆ್ಯಕ್ಚುಲಿ ಎಂತ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನನಗೆ ಅನಿಸುತ್ತೆ, ನಾನು ವಿನ್ನರೇ. ಹಾಂ, ಅದೆಂತ ಮ್ಯಾಟರ್ ಆಗಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ನಾವು ವಿನ್ನರೇ ಅಷ್ಟೇ. ಗಿಲ್ಲಿ ಗೆದ್ದಿದ್ದು ಮತ್ತೆ ಗಿಲ್ಲಿಗೆ ಬಗ್ಗೆ ಕ್ರೇಜು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೂ ಗಿಲ್ಲಿ ತಲುಪಿಬಿಟ್ಟಿದ್ದಾರೆ, ಗಲ್ಲಿ ಗಲ್ಲಿನಲ್ಲೂ ಗಿಲ್ಲಿ ಅಂತಿದ್ದಾರೆ. ನಿನ್ಗೆ ಎಷ್ಟು ಖುಷಿ ಆಯ್ತು? ನಾನು ಅನ್ಕೊಂಡೆ ಎಲ್ರಿಗಿಂತ ಜಾಸ್ತಿ ರಕ್ಷಿತಾಗೆ ಖುಷಿಯಾಗಿರುತ್ತೆ ಇದನ್ನೆಲ್ಲ ನೋಡಿದಾಗ ಅಂತ. ಹೌದು, ನನಗೆ ಖುಷಿ ಆಯಿತು. ಎಲ್ಲೋ ಕಡೆ ಅವರು ತುಂಬ ರಿಯಾಲಿಟಿ ಶೋಸ್ ಮಾಡಿದ್ದಾರೆ. ಓಕೆ, ನಾನು ನಿಮಗೆ ಹೇಳ್ತೀನಿ, ಎನರ್ಜಿ ನೀವು ಇದೇ ಮಾಡ್ಬೋದು. ಎನರ್ಜಿ ಆಗಲಿ, ಒಂದು ನೋಡಿ, ಎನರ್ಜಿ ಆಗಲಿ, ಜಗಳ ಆಗಲಿ, ಇದೇ ಆಗಲಿ, ಒಂದು ಅದೆಲ್ಲ ತುಂಬ ಈಸಿ ಉಂಟು. ಬಟ್ ಮ್ಯಾಮ್, ಇದೇ ಬಾಯಿ ಉಂಟಲ್ವಾ, ನಾಲೆ, ಯಾರಿಗೆ ನೀವು ಇಫ್ ಯು ವಾಂಟ್ ಟು ಮೇಕ್ ಕ್ರೈ ಅಂತ ಹೇಳುದು ಕನ್ನಡದಲ್ಲಿ, ನಿಮಗೆ ಯಾರಿಗೆ ಅಳುಲಿಕ್ಕೆ ಇದ್ರೆ ಅದು ತುಂಬ ಈಸಿ, ಯಾರಿಗೆ ಕೆಟ್ಟ ಹೇಳಿಕೆ ಇದ್ರೆ ಅದು ತುಂಬ ಈಸಿ. ಹಾಂ, ಯಾರಿಗೆ ಬೈದ್ರೆ ಇದ್ರೆ ಅದೇ ಈಸಿ. ಬಟ್ ಯಾರಲ್ಲಿ ಮುಖದಲ್ಲಿ ನಗು ಮಾಡಲಿಕ್ಕೆ ಇದ್ರೆ ಅದು ತುಂಬ ಹಾರ್ಡ್ ಮ್ಯಾಮ್. ಯಾರಿಗೆ ನಗಲಿಕ್ಕೆ ನಿಮಗೆ ಅಷ್ಟು ಸುಲಭ ಇಲ್ಲ. ಬಟ್ ಆ ವ್ಯಕ್ತಿ ಇದ್ದಾರಲ್ವಾ, ನಾನು ಹೇಳ್ತೀನಿ ನಿಮಗೆ, ಫುಲ್ ನನ್ನ ಬಿಗ್ ಬಾಸ್ ಸೀಸನಲ್ಲಿ ನಾನು 97 ಪಾಯಿಂಟ್ ನಾನು ನನ್ನ ಮುಖದಲ್ಲಿ ಖುಷಿ ಇತ್ತು, ಅಂದರೆ ನನ್ನ ನಗು ಇತ್ತು. ಕಾರಣನೇ ಗಿಲಿ. ಯಾಕೆಂದರೆ ಅವರು ಹೇಗಂದರೆ ಫುಲ್ ಕಾಮಿಡಿ ಪರ್ಸನ್. ನನಗೆ ಹೇಗಂದರೆ ಹಾಗೇ ಇರಬೇಕು, ಲೈವ್ಲಿ ಆಗಿ ಕಾಮಿಡಿ ಆಗೇ ಇರಬೇಕು, ಎಂಟರ್ಟೈನಿಂಗ್ ಆಗಿ ಇರಬೇಕು. ಸೊ ಅವರ ಇದೆ ನಾಲೆ ಉಂಟಲ್ವಾ, ಬಾಯಿ ಉಂಟಲ್ವಾ, ಅದಕ್ಕೆ ನಾನು ತುಂಬ ಮೇಲೆ ಇಡ್ತೀನಿ. ಯಾಕೆಂದರೆ ಇದೆ ಸುಲಭ ಅಲ್ಲ ಮ್ಯಾಮ್. ಹೌದು, ಯಾರಿಗೆ ಇದೆ ಸುಲಭ ಅಲ್ಲ ಮಾಡಲಿಕ್ಕೆ. ತುಂಬ ದೊಡ್ಡ ಕಲೆ.